ನೋಡಿ, ಪ್ರಮುಖ ಎರಡನೇ ಸುದ್ದಿ ಅಮೆರಿಕದೇ. ಅಂದರೆ ಡೊನಾಲ್ಡ್ ಟ್ರಂಪ್ ಮೇಲೆ ಪದೇ ಪದೇ ಭೀಕರ ದಾಳಿ ಆಗ್ತಾ ಇರುವಂಥದ್ದು, ಅಂದರೆ ಹತ್ಯೆ ಮಾಡುವಂಥ ಸ್ಕೆಚ್ ಆಗ್ತಾ ಇದೆ ಅಂತೇಳಿ. ಅಂದರೆ ಇದು ಎರಡನೇದು ದಾಳಿ ಆಗಿರೋದು. ಕಳೆದ ಬಾರಿ 24ರಲ್ಲಿ ಕೂಡ ದಾಳಿ ಆಗುತ್ತೆ. ಈಗ ಇದ್ದಕ್ಕಿದ್ದಾಗೆ ಮೊನ್ನೆ ಅಂದರೆ 2 ದಿನದ ಹಿಂದೆಯೇ ಅಮೆರಿಕ ಅಧ್ಯಕ್ಷರಾಗಿರುವಂಥ ಡೊನಾಲ್ಡ್ ಟ್ರಂಪ್ ಮೇಲೆ ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಆಗತ್ತೆ ಅನ್ನೋದು. ಅಂದರೆ ಈ ಅಮೆರಿಕ ಅನ್ನುವಂಥ ದೇಶ ಕೇವಲ ಬಲಿಷ್ಠ ರಾಷ್ಟ್ರ ಅಷ್ಟೇ ಅಲ್ಲ, ಈ ರೀತಿಯ ಹತ್ಯೆಗಳಿಂದಲೂ ಕೂಡ ಸುದ್ದಿ ಆಗ್ತಾ ಇರುವ ಅಂದರೆ ರಕ್ತಪಾತ ಸ್ಟೋರಿಗಳು ಕೂಡ ಇದ್ದಾವೆ. ಅಮೆರಿಕ ಅನ್ನುವಂಥದ್ದು ಕೇವಲ ರಾಜಕೀಯ ಅಷ್ಟೇ ಅಲ್ಲ, ಈ ರೀತಿಯ ರಕ್ತಸಿಕ್ತದಿಂದಲೂ ಕೂಡ ಸ್ಟೋರಿಗಳು ಇದ್ದಾವೆ ಅಂಥೇಳಿ. ಅಂದರೆ ಅಧಿಕಾರದಲ್ಲಿರುವಂಥ ಅಧ್ಯಕ್ಷರು ಕೂಡ ಸಾವನ್ನಪ್ಪಿದ್ದಾರೆ. ಅಂದರೆ ಅವರ ಸಿದ್ಧಾಂತಗಳಿಂದಾಗಿ ಅಮೆರಿಕ ಅಧ್ಯಕ್ಷರನ್ನು ಹತ್ಯೆ ಮಾಡಿರುವಂಥ ಘಟನೆಗಳು ಕೂಡ ಎಷ್ಟು ಇದ್ದಾವೆ. ಸೊ ಹಂಗಾಗಿ ಈ ರಕ್ತಪಾತದ ಹಿಂದಿನ ಕಥೆಗಳನ್ನು ನೋಡ್ತಾ ಹೋಗಬೇಕಾಗತ್ತೆ. ಯಾಕೆ ಈ ರೀತಿಯಾಗಿ ಅಮೆರಿಕದಲ್ಲಿ ಒಂದು ಬಲಿಷ್ಠ ರಾಷ್ಟ್ರ ಅಂತ ಹೇಳ್ತೀವಿ? ನೋಡಿ, ಪ್ರಮುಖವಾಗಿ ಅಮೆರಿಕ ಅಧ್ಯಕ್ಷರ ಹತ್ಯೆಕಾಂಡದ ಕರಾಳ ಇತಿಹಾಸವನ್ನು ನೋಡ್ತಾ ಹೋದರೆ ವಿಶ್ವದ ಬಲಿಷ್ಠ ಪ್ರಜಾಪ್ರಭುತ್ವದ ರಾಷ್ಟ್ರದ ಬೆನ್ನಿಗೆ ಸಹಜವಾಗಿ ಹತ್ಯೆಗಳ ಕಪ್ಪು ಚುಕ್ಕೆ ಇದೆ. ಅಧಿಕಾರದಲ್ಲಿದ್ದಾಗಲೇ ಪ್ರಾಣವನ್ನು ಕಳೆದುಕೊಂಡಿರುವಂತಂದ್ರೆ ಹತ್ಯೆ ಮಾಡಲಾಗಿದೆ. ಇದುವರೆಗೆ ಅಧಿಕಾರದಲ್ಲಿ ಇದ್ದಾಗಲೇ ಹತ್ಯೆಗೀಡಾದವರು ಒಟ್ಟು 4 ಅಧ್ಯಕ್ಷರು. ಅದನ್ನು ಕೂಡ ವಿಟಾಗಿ ನೋಡ್ತಾ ಹೋಗೋಣ, ಯಾರ್ಯಾರಿದೆ ಅಂತೇಳಿ ಅದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸಿದ್ಧಾಂತಗಳ ಸಂಘರ್ಷಕ್ಕೆ ಅಮೆರಿಕದ ಪವರ್ಫುಲ್ ನಾಯಕರು ಬಲಿಯಾಗಿದ್ದಾರೆ. ಪ್ರತಿ ಹತ್ಯೆಯೂ ಕೂಡ ಅಮೆರಿಕದ ರಾಜಕೀಯ ಕಾನೂನು ವ್ಯವಸ್ಥೆಯನ್ನೇ ಬದಲಿಸಿದೆ. ಇದು ಇಂಪಾರ್ಟೆಂಟ್. ಸೊ ಲಿಂಕನ್ನಿಂದ ಕೆನಡಿಯವರೆಗೆ ಅಮೆರಿಕ ಕಂಡಿರುವಂಥ ಭೀಕರ ರಕ್ತಪಾತ ಕಥೆಗಳನ್ನು ಕೂಡ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಯಾಕೆ ಹಿಂಗಾಗತ್ತೆ ಅಂದರೆ ಕೆಲವೊಂದು ಅಧ್ಯಕ್ಷರ ಸಿದ್ಧಾಂತಗಳು ಕೆಲವರಿಗೆ ಇಷ್ಟ ಇರೋದಿಲ್ಲ, ಸಿದ್ಧಾಂತಗಳ ವಿರುದ್ಧವಾಗಿ ಹತ್ಯೆ ಆಗಿದೆ. ವಿಶ್ವದ ಅತ್ಯಂತ ಬಲಿಷ್ಠ ಪ್ರಜಾಪ್ರಭುತ್ವ ರಾಷ್ಟ್ರ ಅನ್ನುವಂಥ ಹೆಗ್ಗಳಿಕೆ ಹೊಂದಿರುವಂಥ ಅಮೆರಿಕದ ಇತಿಹಾಸದ ಬೆನ್ನಿಗೆ ಅಧ್ಯಕ್ಷರ ಹತ್ಯೆಗಳ ಒಂದು ಕಪ್ಪು ಚುಕ್ಕೆ ಇದೆ. ನೋಡಿ, ಪ್ರಮುಖವಾಗಿ ಹತ್ಯೆಗೀಡಾಗಿರುವಂಥ ಅಮೆರಿಕದ ಅಧ್ಯಕ್ಷರನ್ನು ಕೂಡ ನೋಡ್ತಾ ಹೋಗೋಣ. ಮೊದಲೇದು ಅಬ್ರಹಾಂ ಲಿಂಕನ್. ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅಬ್ರಹಾಂ ಲಿಂಕನ್ ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಹುಟ್ಟಿ ರಾಜಕೀಯಕ್ಕೆ ರಂಗ ಪ್ರವೇಶ ಮಾಡಿದವರು. ಆರಂಭದಲ್ಲಿ ಇವರು ವಕೀಲರಾಗಿ ತದನಂತರ ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರೆ. ಇವರು ಈ ಗುಲಾಮಗಿರಿ ಏನಿದೆಯಲ್ಲ ಅದನ್ನು ವಿರೋಧಿಸ್ತಾ ಬಂದಿರೋದು, ಅದನ್ನು ನಿರ್ಮೂಲನೆ ಕೂಡ ಮಾಡಿದ್ರು ಅವರು, ಗುಲಾಮಗಿರಿ ಅನ್ನುವಂಥ ಪದ್ಧತಿಯನ್ನು. ಆದರೆ ಇದೇ ಮುಳುವಾಗತ್ತೆ ಅಬ್ರಹಾಂ ಲಿಂಕನ್ ಅವರಿಗೆ. ಗುಲಾಮಗಿರಿಯ ಪದ್ಧತಿಯನ್ನು ಕೊನೆಗೊಳಿಸುವಲ್ಲಿ ಇವರ ಪಾತ್ರ ಪ್ರಮುಖ ಆಗಿರುತ್ತೆ. ಆರಂಭದಲ್ಲಿ ವಕೀಲರಿರ್ತಾರೆ, ತದನಂತರ ರಾಜಕೀಯವಾಗಿ ಬರ್ತಾರೆ. ಏಪ್ರಿಲ್ 15, 1865ರಲ್ಲಿ ಹತ್ಯೆ ಆಗತ್ತೆ. ಜಾನ್ ವಿಲ್ಸ್ ಬೂತ್ ಅಂತೇಳಿ ಆತನಿಂದ ಹತ್ಯೆ ಆಗಿರುವಂಥದ್ದು. ಅಂದರೆ ಇಲ್ಲಿ ಮುಳುವಾಗಿರೋದು ಸಿದ್ಧಾಂತಗಳ ಸಂಘರ್ಷಕ್ಕೆ ಇವರು ಬಲಿಯಾಗ್ತಾರೆ. ಸಿದ್ಧಾಂತಗಳ ಸಂಘರ್ಷಕ್ಕೆ ಹತ್ಯೆ ಆಗಿರೋದು ಅಬ್ರಹಾಂ ಲಿಂಕನ್. ಏಪ್ರಿಲ್ 14, 1865 ವಾಷಿಂಗ್ಟನ್ನ DCಯ ಫೋರ್ಡ್ ಥಿಯೇಟರ್ ಮುಂಭಾಗದಲ್ಲಿ ಈ ರೀತಿಯಾಗಿ ಹತ್ಯೆಯನ್ನು ಮಾಡಲಾಗುತ್ತೆ. ಇನ್ನು ಇದಾದ ನಂತರ 2ನೇ ಅಧ್ಯಕ್ಷರು, ಹತ್ಯೆಗೀಡಾಗಿರುವಂಥ ಅಮೆರಿಕದ 2ನೇ ಅಧ್ಯಕ್ಷರು ಜೇಮ್ಸ್ ಎ ಗಾರ್ಫೀಲ್ಡ್ ಅಂತೇಳಿ. 1881 ಜುಲೈ 2ರಂದು ರೈಲ್ವೆ ನಿಲ್ದಾಣದಲ್ಲಿ ಗುಂಡಿನ ದಾಳಿ ಆಗತ್ತೆ ಇವರ ಮೇಲೆ. ಅಮೆರಿಕದ ಇತಿಹಾಸದಲ್ಲಿ ಜೇಮ್ಸ್ ಎ ಗಾರ್ಫೀಲ್ಡ್ ಅವರ ಹತ್ಯೆ ಅತ್ಯಂತ ದುರಂತಮಯ ಘಟನೆ ಅದು. 1881 ಜುಲೈ 2ರಂದು ರೈಲ್ವೆ ನಿಲ್ದಾಣದಲ್ಲಿ ಇದ್ದಾಗ ಹಂತಕ ಚಾರ್ಲ್ಸ್ ಜೆ ಗಿಟೋ ಅನ್ನುವಂಥ ವ್ಯಕ್ತಿ ಅಧ್ಯಕ್ಷರ ಮೇಲೆ ಗುಂಡಿನ ದಾಳಿ ಮಾಡ್ತಾನೆ. ಅದು ಯಾಕೆ ಅಂದರೆ ತನಗೆ ಸರ್ಕಾರಿ ಹುದ್ದೆ ಸಿಗಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ. ನೋಡಿ, ನನಗೆ ಸರ್ಕಾರಿ ಹುದ್ದೆ ಸಿಗಲಿಲ್ಲ ಅನ್ನುವಂಥ ಹತಾಶೆಯಿಂದ ಈ ಗಿಟೋ ಈ ಕೃತ್ಯವನ್ನು ಮಾಡಿರ್ತಾನೆ. ಆಗ ಗಾರ್ಫೀಲ್ಡ್ ಅಧಿಕಾರವನ್ನು ವಹಿಸಿಕೊಂಡು ಕೇವಲ 4 ತಿಂಗಳಾಗಿರುತ್ತೆ. 4 ತಿಂಗಳಲ್ಲೇ ಹತ್ಯೆ ಆಗಿರುವಂಥ ಘಟನೆ ಇದು. ಇನ್ನು 3ನೇ ಅಧ್ಯಕ್ಷ, ಹತ್ಯೆಗೀಡಾಗಿರುವಂಥ ಅಮೆರಿಕದ 3ನೇ ಅಧ್ಯಕ್ಷರು ವಿಲಿಯಂ ಮೆಕಿನ್ಲಿ. ನೋಡಿ, ಸೆಪ್ಟೆಂಬರ್ 6, 1901 ಸ್ಥಳ ಎಲ್ಲಿ ಅಂತ ಹೇಳಿದ್ರೆ ನ್ಯೂಯಾರ್ಕ್ನ ಬಫಲೋ ಪ್ರದರ್ಶನದ ಸಂದರ್ಭದಲ್ಲಿ ಹತ್ಯೆ ಮಾಡಲಾಗತ್ತೆ. ಜನರೊಂದಿಗೆ ಮಾಡುವಂಥ ಸಂದರ್ಭದಲ್ಲಿ ಲಿಯಾನ್ ಝೋಲೆಸ್ ಅಂತೇಳಿ ಈತ ಗುಂಡಿಕ್ಕಿ ಸಾಯಿಸ್ತಾನೆ. ರಾಜಕೀಯವಾದಿ ಚಿಂತನೆಯಿಂದ ಪ್ರೇರಿತನಾಗಿ ಕ್ರಾಂತಿಗೆ ಮುಂದಾಗಿದ್ರು ಈ ಹಂತಕ. ಮೆಕಿಗ್ಲಿ ಸಾವಿನ ಬಳಿಕ ಅಧ್ಯಕ್ಷರ ರಕ್ಷಣೆಗೆ ಸೀಕ್ರೆಟ್ ಸರ್ವಿಸ್ ಕೂಡ ಅಲ್ಲಿ ಕಡ್ಡಾಯ ಮಾಡಲಾಗತ್ತೆ. ಈ ರೀತಿಯಾಗಿ 1901 ಸೆಪ್ಟೆಂಬರ್ 6ರಂದು ನ್ಯೂಯಾರ್ಕ್ನ ಬಫೆಲೋ ಪ್ರದರ್ಶನದಲ್ಲಿ
ಇಲ್ಲಿ ಲಿಯಾನ್ ಜೊಲತ್ಸೋ ಎನ್ನುವಂಥ ವ್ಯಕ್ತಿ ಗುಂಡಿನ ದಾಳಿಯನ್ನು ನಡೆಸಿರ್ತಾನೆ. ಇದು ಒಂದು ಕೂಡ ಹತ್ಯೆ. ಅಂದರೆ ಹಿಸ್ಟ್ರಿಯನ್ನು ನೋಡ್ತಾ ಹೋದರೆ ಈ ರೀತಿಯಾಗಿ ಒಬ್ಬ ಅಮೆರಿಕದ ಅಧ್ಯಕ್ಷ, ಅಂದರೆ ಇಲ್ಲಿ ಸಹಜವಾಗಿ ಭದ್ರತೆ ವಿಚಾರ ಅಂತೂ ಬಂದೇ ಬರುತ್ತೆ. 4 ಜನ ಈ ರೀತಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿರುವಂಥ ಸಂದರ್ಭದಲ್ಲಿ ಹತ್ಯೆಗೀಡಾಗಿರುವಂಥ ಪ್ರಕರಣಗಳು ಇವು. ಇನ್ನು ಜಾನ್ ಎಫ್ ಕೆನಡಿ ಕೂಡ ಹತ್ಯೆಗೀಡಾಗಿರುವಂಥ ಅಮೆರಿಕದ ಅಧ್ಯಕ್ಷರು. ಅಮೆರಿಕದ ಇತಿಹಾಸದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತನ್ನೇ ನಡುಗಿಸಿರುವಂಥ ಅತ್ಯಂತ ಭಯಾನಕ ಮತ್ತು ರಹಸ್ಯಮಯ ಹತ್ಯೆ ಅಂತ ಹೇಳಿದರೆ ಅದು ಜಾನ್ ಎಫ್ ಕೆನಡಿ ಅವರದ್ದು. ಅಂದರೆ 1963 ನವೆಂಬರ್ 22ರಂದು ಟೆಕ್ಸಾಸ್ನ ಡಲ್ಲಾಸ್ ರಸ್ತೆಯಲ್ಲಿ ತೆರೆದ ಕಾರಿನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಸ್ನೈಪರ್ ದಾಳಿಗೆ ಬಲಿಯಾಗಿರುವಂಥದ್ದು ಕೆನಡಿ ಅವರು ಸ್ಥಳದಲ್ಲೇ ಪ್ರಾಣವನ್ನು ಕಳೆದುಕೊಳ್ತಾರೆ. ಅಂದರೆ ಹಂತಕ ಲೀ ಹಾರ್ವೆ ಒಸ್ವಾಲ್ಡ್ ನಡೆಸಿರುವಂಥ ಈ ಕೃತ್ಯದ ಹಿಂದೆ ಇದುವರೆಗೂ ಕೂಡ ಯಾವುದೇ ರೀತಿಯಾಗಿ ಕಾರಣ ಸಿಕ್ಕಿಲ್ಲ. ಅಂದರೆ ನಿಗೂಢ ರಹಸ್ಯಗಳು ಹಾಗೆ ಇದ್ದಾವೆ. ಶೀತಲ ಸಮರದ ಆ ಕಾಲಘಟ್ಟದಲ್ಲಿ ಕೆನಡಿ ಅವರು ತಳೆದಿದ್ದ ಉದಾರವಾದಿ ನಿಲುವುಗಳೇ ಅವರಿಗೆ ಮುಳು ಆಯಿತು ಅನ್ನುವಂಥ ಚರ್ಚೆ ಇಂದಿಗೂ ಕೂಡ ಇದೆ. ಇದುವರೆಗೂ ಕೂಡ ಜಾನ್ ಕೆನಡಿ ಹತ್ಯೆಗೆ ಕಾರಣ ಏನು ಅನ್ನೋದು ಕ್ಲಾರಿಟಿ ಸಿಕ್ಕಿಲ್ಲ. ಆಧುನಿಕ ಅಮೆರಿಕದ ಅತ್ಯಂತ ಚರ್ಚಿತ ಹಾಗೂ ರಕ್ತಸಿಕ್ತ ಅಧ್ಯಾಯವಾಗಿ ಈ ಹತ್ಯೆಕಾಂಡ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿವೆ ಈ ರೀತಿಯ ಹತ್ಯೆ ಆಗಿರುವಂಥದ್ದು. ಸಾವಿನ ದವಡೆಯಿಂದ ಪಾರಾಗಿರುವಂಥ ನಾಯಕರು ಯಾರು ಅವ್ರನ್ನು ಕೂಡ ನೋಡ್ತಾ ಹೋಗಬೇಕಾಗತ್ತೆ. ಈಗ ಅದರ ಲಿಸ್ಟಲ್ಲಿ ಬರೋದು ಈಗ ಅಮೆರಿಕ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವ್ರ ಜೊತೆಗೆ ಬೇರೆ ಬೇರೆ ನಾಯಕರು ಕೂಡ ಇದ್ದಾರೆ. ಜಸ್ಟ್ ಬಚಾವಾಗಿರೋದು, ಗುಂಡಿನ ದಾಳಿಯಿಂದ ಎಸ್ಕೇಪ್ ಆಗಿರೋದು, ಜಸ್ಟ್ ಮಿಸ್ ಆಗಿರುವಂಥದ್ದು ಅಂಥ ನಾಯಕರನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸಾವಿನ ದವಡೆಯಿಂದ ಪಾರಾಗಿರುವಂಥ ಅದೃಷ್ಟವಂತರು ನೋಡಿ, ಆಂಡ್ರೋ ಜಾಕ್ಸನ್ ಪಿಸ್ತೂಲ್ ಕೈಕೊಟ್ಟಾಗ ಊರುಗೋಲಿನಿಂದಲೇ ಹಂತಕರನ್ನು ಬಡಿದಿರುವಂಥ ನಾಯಕ 1835ರಲ್ಲಿ. ಆವಾಗ ಕೈಲಿ ಪಿಸ್ತೂಲ್ ಇರುತ್ತೆ, ಆವಾಗ ಕೈ ಕೊಟ್ಟಿರುವಂಥ ಸಂದರ್ಭದಲ್ಲಿ ಆತ ಸಿಕ್ಕಾಕಿ ಬೀಳ್ತಾನೆ. ಇನ್ನು ಥಿಯೋಡರ್ ರೋಸ್ವೆಲ್ಟ್ ಅಂತೇಳಿ 1912ರಲ್ಲಿ ಜೇಬಿನಲ್ಲಿದ್ದ ಭಾಷಣದ ಪ್ರತಿ ಮತ್ತು ಕನ್ನಡಕ ಬಾಕ್ಸ್ನಿಂದ ಈತ ಬದುಕಿರುವಂಥದ್ದು, ಅಂದರೆ ಜೀವ ಬದುಕಿದ ಆ ಸಂದರ್ಭದಲ್ಲಿ. ರೊನಾಲ್ಡ್ ರೇಗನ್ 1981 ಶ್ವಾಸಕೋಶಕ್ಕೆ ಗುಂಡು ತಗುಲಿದ್ರೂ ಕೂಡ ಮರು ಜನ್ಮವನ್ನು ಪಡೆದಿರುವಂಥ ಅಧ್ಯಕ್ಷರು. ಇನ್ನು ಸಹಜವಾಗಿ ಡೊನಾಲ್ಡ್ ಟ್ರಂಪ್ ನಿಮಗೆ ಗೊತ್ತಿದೆ, 2024 ಮತ್ತು 26 ಮೊನ್ನೆ ಆಗಿರುವಂಥ ಘಟನೆ. ಸೊ ಅಮೆರಿಕದ ಇತಿಹಾಸದಲ್ಲಿ ಹತ್ಯೆಗೀಡಾಗಿರುವಂಥ ಅಧ್ಯಕ್ಷರಷ್ಟರಲ್ಲಿ ಅಂದರೆ ಜಸ್ಟ್ ಮಿಸ್, ಸಾವಿನ ದವಡೆಯಿಂದ ಪಾರಾಗಿರೋದು. ಡೊನಾಲ್ಡ್ ಟ್ರಂಪ್ ವಿಚಾರ ಅಂತ ಬಂದಾಗ ಮೊನ್ನೆ ನೋಡಿದ್ರಿ ನೀವು, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇರುತ್ತೆ, ಆ ಕಾರ್ಯಕ್ರಮದಲ್ಲಿ ಒಬ್ಬ ವ್ಯಕ್ತಿ ಹೋಟೆಲ್ಗೆ ನುಗ್ಗಿ ಹತ್ಯೆ ಮಾಡುವಂಥ ಪ್ರಯತ್ನ ಆಗತ್ತೆ, ಕೊನೆಗೂ ಕೂಡ ಆತ ಸಿಕ್ಕಿ ಬಿದ್ದಿದ್ದಾನೆ. ಅಲ್ಲಿ ಅವರ ದೇಶದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗೆ ಅಥವಾ ಇರಾನ್ ಕೈವಾಡ ಇದೆಯಾ ಅದು ಬೇರೆ ವಿಚಾರ, ಈಗ ಅದನ್ನು ಹೇಳಕ್ಕೆ ಬರೋದಿಲ್ಲ. ಬಟ್ ಈಗ 2ನೇ ಬಾರಿ 2024 ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಜಸ್ಟ್ ಕಿವಿಗೆ ಬೀಳುತ್ತೆ, ರಕ್ತಸ್ರಾವ ಕೂಡ ಆಗತ್ತೆ. ಆ ಸಂದರ್ಭದಲ್ಲಿ ಅಲ್ಲೂ ಕೂಡ ಜಸ್ಟ್ ಬಚಾವಾಗ್ತಾರೆ. ನೋಡಿ, ಇಲ್ಲಿ ಪ್ರಮುಖವಾಗಿ ಟ್ರಂಪ್ ವಿಚಾರ ಅಂತ ಬಂದಾಗ ನಿರಂತರವಾಗಿ ಟ್ರಂಪ್ ಮೇಲೆ ಹತ್ಯೆಯ ದಾಳಿ ಆಗ್ತಾನೆ ಇರುತ್ತೆ. ಯಾಕೆ ಹಿಂಗೆ ಆಗ್ತಾ ಇದೆ? ಟ್ರಂಪ್ ಮೇಲೆ ದಾಳಿ ಆಗೋದು ಯಾಕೆ, ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ 2024 ವಿಚಾರ ಅಂತ ಬಂದಾಗ ಅಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಅವರ ಮೇಲೆ ಕಳೆದ 2 ವರ್ಷಗಳಿಂದ ಸರಣಿ ಯತ್ನಗಳಂತೂ ನಡೀತಾ ಇದೆ. ಜಾಗತಿಕ ರಾಜಕೀಯದಲ್ಲಿ ಇದು ಸಂಚಲನ ಮೂಡಿಸಿದೆ. ಮೊನ್ನೆ ಅಂದರೆ ಶನಿವಾರ 2ನೇ ಬಾರಿಗೆ ಅಂದರೆ ಮತ್ತೊಂದು ಬಾರಿ ಟ್ರಂಪ್ ಹತ್ಯೆಗೆ ಒಂದು ವಿಫಲ ಯತ್ನ ಆಯಿತು. ಅದಕ್ಕೂ ಮೊದಲು 2024 ಜುಲೈಯಲ್ಲಿ ಪೆನ್ಸಿಲ್ವೇನಿಯಾ ರ್ಯಾಲಿಯಲ್ಲಿ ಸ್ನೈಪರ್ ಹಾರಿಸಿರುವಂತಹ ಗುಂಡು ಇದೆಯಲ್ಲ, ಆ ಕಿವಿ ಸವರಿ ಹೋಗಿದ್ದ ಘಟನೆಯಿಂದ ಟ್ರಂಪ್ ಜಸ್ಟ್ ಅಂದರೆ ಕೂದಲೆಳೆ ಅಂತರದಲ್ಲಿ ಪಾರಾಗಿತ್ತು. ಅದರ ಬೆನ್ನಲ್ಲೇ ಸೆಪ್ಟೆಂಬರಲ್ಲಿ ಹೊದೆಯಲ್ಲಿ ಅಡಗಿ ಕುಳಿತಿದ್ದ ಈ ರಯಾನ್ ವೆಸ್ಲಿ ರೌತ್ ಎಂಬಾತನನ್ನು ಅರೆಸ್ಟ್ ಮಾಡಲಾಗುತ್ತೆ. ಅಲ್ಲಿ ಸಿಕ್ಕಿ ಬೀಳ್ತಾನೆ ಈತ, ಜೀವಾವಧಿ ಶಿಕ್ಷೆಗೆ ಕೂಡ ಆತ ಗುರಿಯಾಗಿರ್ತಾನೆ. ದಾಳಿಗಳ ಸರಣಿ ಮುಂದುವರಿತಾನೇ ಇದೆ. 2025 ಆಗಸ್ಟಲ್ಲಿ ವರ್ಜಿನಿಯಾ ಗಾಲ್ಫ್ ಕ್ಲಬ್ನಲ್ಲಿ ಅಲ್ಲಿ ಲೋಡ್ ಆದ ಗನ್ನೊಂದಿಗೆ ವ್ಯಕ್ತಿಯೊಬ್ಬ ಪತ್ತೆ ಆಗ್ತಾನೆ. ಅಂದರೆ ಎಲ್ಲೆಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಕಾರ್ಯಕ್ರಮ ಇರುತ್ತಲ್ಲ ಅಲ್ಲಿ ಈ ರೀತಿಯ ಘಟನೆಗಳು ಇತ್ತೀಚೆಗಂತೂ ನಡೀತಾನೆ ಇದೆ. ಸೊ ಈ ರೀತಿಯಾಗಿ 2026 ಮತ್ತು ಈಗ ಮೊನ್ನೆ ಆಗಿರುವಂಥ ಘಟನೆ ನೋಡಿದ್ರೆ ಇಲ್ಲಿ ಸಹಜವಾಗಿ ಟಾರ್ಗೆಟ್ ಆಗ್ತಾ ಇರುವಂಥದ್ದು. ಇದು ಅಮೆರಿಕದ ರಕ್ತಸಿಕ್ತ ಇತಿಹಾಸದ ಸ್ಟೋರಿಗಳು.